ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾಗವೇಣಿ ರಾಜಪ್ಪ. ಇವತ್ತು ವಿಡಿಯೋಯಲ್ಲಿ ನೋಡುವುದು ಕೈಯಿಗೆ ಮತ್ತು ಕಾಲಿಗೆ ಯಾವ ರೀತಿ ಸ್ಕ್ರಬ್ ಹಾಕೊಳ್ಳೋಣ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಬನ್ನಿ ವಿಡಿಯೋಯಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಬೆಲ್ ಐಕನ್ ಇದೆ, ಪ್ರೆಸ್ ಮಾಡಿ. ನಾ ಪ್ರತಿದಿನ ಹಾಕೋ ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವೀಡಿಯೋಸ್ನ ಡೈಲಿಯಾಗಿ ನೋಡ್ಬೋದು. ಈ ಚಾನಲ್ ಓಪನ್ ಮಾಡಿರೋದು ನನ್ನ ಗುಡ್ ಕಾಸಿಗೆ. ಬನ್ನಿ ನೋಡೋಣ ವಿಡಿಯೋಲ್ಲಿ ಇಂಗ್ರೀಡಿಯೆಂಟ್ಸ್ನ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಮೊಸರು, ಹಾಲು, ಐಸ್ ಟ್ಯೂಬ್, ಟೊಮೆಟೊ, ಕುಕುಂಬರ್, ಅರಿಶಿನ ಪೌಡರ್, ಸೀಗೆಕಾಯಿ ಪೌಡರ್. 1 ಬೌಲಿಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. 1 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕೊಳ್ಳೋಣ. ಅರ್ಧ ಸ್ಪೂನು ಅರಿಶಿನ ಪೌಡರ್ ಹಾಕೊಳ್ಳೋಣ. 1 ಸ್ಪೂನಷ್ಟು ಹಾಲು ಹಾಕೊಳ್ಳೋಣ. 1 ಸ್ಪೂನಷ್ಟು ಮೊಸರು ಹಾಕೊಳ್ಳೋಣ. 1 ಪೀಸ್ ಐಸ್ ಹಾಕೊಳ್ಳೋಣ. ಮಿಕ್ಸಿಗೆ ಟೊಮೆಟೊ ಮತ್ತು ಕುಕುಂಬರ್ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಗ್ರೈಂಡ್ ಆಗಿರೋ ಟೊಮೆಟೊ ಕುಕುಂಬರ್ ರೆಡಿ ಇದೆ. ಗ್ರೈಂಡ್ ಮಾಡಿರೋ ಟೊಮೆಟೊ ಮತ್ತು ಕುಕುಂಬರನ್ನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಹಾಕಿದ್ರಲ್ವ, ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಸ್ಪೂನಷ್ಟು ಸೀಗೆಕಾಯಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಪೇಸ್ಟ್ ರೆಡಿ ಆಗಿದೆ. ಇದನ್ನು ನಾವು ಕೈಯಿಗೆ ಮತ್ತು ಕಾಲಿಗೆ ಹೇಗೆ ಹಚ್ಚೋದು ಅಂತ ನೋಡೋಣ. ಐಸ್ ಟ್ಯೂಬಿಂದ ಕೈನ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಟವಲಿಂದ ಕ್ಲೀನ್ ಮಾಡೋಣ. ಟೊಮೆಟೊಯಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಕೈನ ಸ್ವಲ್ಪ ಡ್ರೈ ಆಗಲಿ. ಟವಲಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಕುಕ್ಕುಂಬರಿಂದ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಟವಲಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಐಸಿಂದ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಕೈನ. ಐಸಿಂದ ಕಾಲನ್ನ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಟೊಮೆಟೊ ಇಂದ ಕ್ಲೀನ್ ಮಾಡ್ಕೊಳ್ಳೋಣ ಕಾಲನ್ನ. ಕುಕ್ಕುಂಬರಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಟವಲಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಟ್ಟ ಪೇಸ್ಟನ್ನು ಇವಾಗ ಕೈಗೆ ಮತ್ತು ಕಾಲಿಗೆ ಹಚ್ಚೋಣ ಸ್ಕ್ರಬ್ನ.
ಕೊರೋನಾ ಬಂದಾಗಿಂದ ಸಲೂನು ಬ್ಯೂಟಿ ಪಾರ್ಲರ್ ಎಲ್ಲ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನಾವು ಈ ರೀತಿ ಮನೆಯಲ್ಲೇ ಮಾಡೋದು ಯಾವಾಗಲೂ ಚೆನ್ನಾಗಿರುತ್ತೆ. ವೀಕ್ಲಿ ಒನ್ಸ್ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಆರ್ಗಾನಿಕ್ ಆಗಿರುತ್ತೆ, ಹೆಲ್ತಿಯಾಗಿರುತ್ತೆ. ನಮ್ಮ ಮನೆ ಐಟಮ್ಸ್ನೇ ಯೂಸ್ ಮಾಡಿ ಮಾಡೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಗ್ಲೋವಿಂಗ್ಗೆ. ಸ್ವಲ್ಪ ಹೊತ್ತು ಡ್ರೈ ಆಗಲಿ. ಡ್ರೈ ಆಗಿದ ಮೇಲೆ ತೆಗಿಯೋಣ. ಇವಾಗ ನೋಡಿ ಎಷ್ಟು ಗ್ಲೋ ಆಗಿದೆ, ಎಷ್ಟು ಶೈನಿ ಆಗಿದೆ. ಒಂದು ಸ್ವಲ್ಪ ಇದಕ್ಕೆ ಕ್ರೀಮ್ ಹಚ್ಚಿದರೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.